ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಎಪಿಸೋಡ್ ತಾಳಗಳು ಪ್ಯಾಟ್ರನ್. ತಾಳ ಪ್ಯಾಟ್ರನ್ ಪೂರ್ತಿ ಅನ್ನೋ ಬದಲು ಇದು ಜಸ್ಟ್ ಲೈಕ್ ಟೈಮ್ ಸಿಗ್ನೇಚರ್ನ ಹೇಗೆ ನಾವು ಕರ್ನಾಟಿಕ್ ಮತ್ತು ವೆಸ್ಟರ್ನ್ದು ಕೊಲ್ಯಾಬ್ರೇಷನ್ ಹೇಗೆ ವರ್ಕ್ ಮಾಡ್ಬೋದು, ಹೆಂಗೆ ಯೂಸ್ ಮಾಡ್ಬೋದು ಅಂತ. ನಮ್ಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ ಮಿಶ್ರ, ತ್ರಿಶ್ರ, ಚತುಶ್ರ, ಖಂಡ, ಸಂಕೀರ್ಣ ಈ ಥರ ಹೆಸರುಗಳಿದೆ ಕರ್ನಾಟಿಕಲ್ಲಿ ಬಂದರೆ. ಹಿಂದೂಸ್ತಾನಿಲಿ ಹೋದರೆ ದಾದ್ರಾ, ದೆನ್ ಅಲ್ಲಿಂದ ಬಂದರೆ ಒಂದು 2-3 ಇದ್ದಾವೆ, ಖೇರ್ವಾ, ಈ ಥರ ಬೇರೆ ಬೇರೆ ಕೌಂಟಿಗಿದೆ. ಸೊ ಈ ಕೌಂಟ್ಗೂ ವೆಸ್ಟರ್ನ್ ಟೈಮ್ ಸಿಗ್ನೇಚರ್ಗೂ ಏನು ಸಂಬಂಧ ಹೇಗೆ ಅಂತ. ಮಿಶ್ರ ಅಂದರೆ 7 ಅಂತ ಗೊತ್ತು, ತ್ರಿಶ್ರ ಅಂದರೆ 3 ಅಂತ ಗೊತ್ತು, ಚತುಶ್ರ ಅಂದರೆ 4 ಅಂತ ಗೊತ್ತು, ಮತ್ತು ಹಾಗೆ ಖಂಡ ಅಂದರೆ 5 ಅಂತ ಗೊತ್ತು. ಸೊ ವೆಸ್ಟರ್ನಲ್ಲೂ ಅದೇ ಥರ ಅದಕ್ಕೆ ಟೈಮ್ ಸಿಗ್ನೇಚರ್ಗಳಿದೆ. 5 ಬೀಟ್ಸು, 4 ಬೀಟ್ಸು, 3 ಬೀಟ್ಸು, ಮತ್ತು 7 ಬೀಟ್ಸು, 9 ಬೀಟ್ಸು, ಎಷ್ಟು ಬೇಕಾದ್ರೂ ಬೀಟ್ಸ್ಗಳು ಹಾಕೋಬೋದು. ಓಕೆನಾ. ಅದರಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಏನಂತಂದರೆ, ಮೊದಲನೇದಾಗಿ ಆ ಬೀಟ್ಗಳೆಲ್ಲ ಏನು ನುಡಿಸ್ತೀವಿ, ಆ ಬೀಟ್ಗಳು ಡಿಫೈನ್ ಆಗೋದು ಯಾವಾಗಲೂ ಟೆಂಪೋ ಮೇಲೆ. ಅಂದರೆ ಈಚ್ ಬೀಟ್ ಎಷ್ಟು ಟೈಮ್ ನುಡಿಬೇಕು ಅಂತ. ನಮ್ಮದಲ್ಲಿ ಏನು ಲಯ ಅಂತೀವಿ. ಆದರೆ ಒಂದು ಡಿಫ್ರೆನ್ಸ್ ಅಂದರೆ ಈ ಟೆಂಪೋಗೆ ನಂಬರ್ ಇದೆ, ಈ ಲಯಕ್ಕೆ ಇದಕ್ಕೆ ಜನರಲ್ ಆಗಿ ಹೇಳ್ಬಿಡ್ತೀವಿ ಮಧ್ಯಲಯ, ವಿಳಂಬ, ಸೊ ಈ ಮಧ್ಯಲಯ ಅನ್ನೋದು ಎಷ್ಟರಲ್ಲಿರಬೇಕು ಬೀಟ್ ಅಂತ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಬಟ್ ಈಗೀಗ ಮಾಡೋ ಕೆಲವು ಪಾಠಗಳಲ್ಲಿ ಕೆಲವರು ಹೇಳ್ಕೊಳ್ಳೋದ್ರಲ್ಲಿ ಮತ್ತು ಇರೋದ್ರಲ್ಲೆಲ್ಲ ಅದನ್ನ ಏನು 60 BPMಗೆ ಈಕ್ವಲ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಇಟ್ಸ್ ನಾಟ್ ಶಾಸ್ತ್ರೀಯವಾಗಿ 60 BPM ಮಧ್ಯಲಯ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಓಕೆನಾ. ಅದಕ್ಕೆ ಬೇರೆ ಅದರದ್ದೇ ಆದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ಅಥವಾ ಭಾರತೀಯ ಒಟ್ಟು ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ಕೊಬೋದು. ಬಟ್ ಆದರೆ ಇಲ್ಲಿ ಇದು ಸ್ಟ್ಯಾಂಡರ್ಡ್ ಅಲ್ಲ. ಇಲ್ಲಿ ನಂಬರ್ಸು ಸ್ಟ್ಯಾಂಡರ್ಡ್. ಓಕೆ. ಟೆಂಪೋ ನಂಬರ್ ಏನಿದೆ ಅದು 1 ನಿಮಿಷದಲ್ಲಿ ಎಷ್ಟು ಬೀಟ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಈ ಟೆಂಪೋ ಅನ್ನೋದು 1 ನಿಮಿಷದಲ್ಲಿ ಎಷ್ಟು ಬೀಟ್ ಅಂತ. ಸೊ ಅದನ್ನು ನಾವಿಲ್ಲಿ ಹೇಳೋದು ಈ ಸಿಂಬಲ್ ಮುಖಾಂತರ. ಅಂದರೆ ಒಂದು ಪೆಟ್ಟಿನ ಸಮಯ ವ್ಯಾಲ್ಯೂ ಅದು ಡಿಫೈನ್ ಆಗೋದು ಇದರಿಂದ. 60 ಅಂತ ಇದ್ದರೆ ಒಂದು ಪೆಟ್ಟಿನ ಸಮಯ 1 ಸೆಕೆಂಡ್. 90 ಅಂತ ಇದ್ದರೆ ಒಂದು ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ಲಿ 3/4 ಸೆಕೆಂಡ್. 120 ಅಂತ ಇದ್ದರೆ ಹಾಫ್ ಸೆಕೆಂಡ್. ಸೊ ಈ ಥರ ಮ್ಯಾಥಮೆಟಿಕಲ್ಲಾಗಿ ಅದು ಡಿಫೈನ್ ಆಗ್ತಾ ಹೋಗುತ್ತೆ. ನಮಗೆ ಇಲ್ಲಿ ಆ ಥರ ಯಾವುದೇ ಸಂಖ್ಯೆಗಳದ್ದು ಅವೈಲಬಿಲಿಟಿ ಇಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈಗ ನಾನು ಇಲ್ಲಿ ಬರೆಯೋ ಈ 60, 90, 120, 100 ಇದನ್ನು ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕು ಅಂತಂದರೆ ನಾವೇನು ಹೇಳ್ತೀವಿ, ಕಂಟೆಂಪ್ರರಿ ಮ್ಯೂಸಿಕ್ ಈ ಕಾಲದಲ್ಲಿ ಬಂದಾಗ ಎಸ್ಪೆಷಲಿ 5-4-4 ಜನರಲಾಗಿ ಯೂಸ್ ಮಾಡ್ತೀವಿ. ಇಲ್ಲಿಂದನೇ ಶುರು ಮಾಡೋಣ. ಓಕೆ. 3-4 ಯೂಸ್ ಮಾಡ್ತೀವಿ, 6-8 ಅಂತ ಯೂಸ್ ಮಾಡ್ತೀವಿ, 7-8 ಅಂತ ಯೂಸ್ ಮಾಡ್ತೀವಿ, 5-8 ಅಂತ ಯೂಸ್ ಮಾಡ್ತೀವಿ ಜನರಲಿ. ಇದರ ಅರ್ಥ ಇಲ್ಲಿ ಹೇಗಾಗುತ್ತೆ, ಇದರ ಅರ್ಥ ಆ್ಯಕ್ಚುಲಿ ಇಲ್ಲಿ ಏನು
ವೆಸ್ಟ್ರನ್ನಲ್ಲಿ ಇದರ ಅರ್ಥ ಏನು, ನಾವು ಇಲ್ಲಿಗೆ ಹೇಳುತ್ತಿರ್ಬೇಕಾದ್ರೆ ಅದರ ಅರ್ಥ ಏನು ಮಾಡ್ಕೊಂಬಿಟ್ಟಿದ್ದೀವಿ ಅದನ್ನ ಅಂತ ನಾವು ಹೆಂಗೆ ಇಂಟರ್ಪ್ರೆಟ್ ಮಾಡ್ಕೋತೀವಿ ನಮ್ಮ ಅನುಕೂಲಕ್ಕೆ ಅನ್ನೋದ್ರ ವ್ಯತ್ಯಾಸದ ಬಗ್ಗೆ ಈ ವಿಡಿಯೋ ಅಷ್ಟೇ, ಸಿಂಪಲ್. ಓಕೆನಾ? ಸೊ ಇದಿಲ್ಲಿಗೆ ಬರಬೇಕು ಅಂದಾಗ ನಾವು ಇದನ್ನೇ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನಮಗೆ ಲಯಕ್ಕೆ ಸ್ಟ್ಯಾಂಡರ್ಡ್ ಆಗಿರೋ ಒಂದು ಸಂಖ್ಯೆ ಅಂತ ಇಲ್ಲದೆ ಇರೋದ್ರಿಂದ ಲಯ ನಾವು ಡಿಸೈಡ್ ಮಾಡ್ದಂಗೆ ಹಿಂಗೆ ಹಾಕಿದ್ಮೇಲೆ ವೆಸ್ಟರ್ನ್ ಅಂತ ಆಗಿರೋದ್ರಿಂದ ಮೇಲೆ ವೆಸ್ಟರ್ನ್ ಬಂದಿರೋದ್ರಿಂದ ಈಗ ನಾವು ಆ ಮೆಥಡ್ಗೆ ಅದನ್ನ ತಗೊಂಡು ಅಡಾಪ್ಟ್ ಮಾಡಿ, ಇದು ಒಂದು ನಿಮಿಷಕ್ಕೆ ಎಷ್ಟು ಸಲ ಹೊಡಿತಾ ಇದೆ ಕೈ ಈ ಥರ ಅನ್ನೋದ್ರ ಮೇಲೆ ಒಂದು ಸ್ಟಿಕ್ ಆಗುತ್ತೆ. ಎಗೈನ್ ಅದು ಈ ಸ್ಟ್ಯಾಂಡರ್ಡ್ ಟೈಮಿಂಗಲ್ಲೇ ಇರೋದ್ರಿಂದ ಮೆಟ್ರೋನೋಮ್ ಅಂತ ಮಾಡೋಕ್ಕೆ ಹೋದಾಗ ಅದು ಈ ವ್ಯಾಲ್ಯೂಗೆ ತಗೊಳುತ್ತೆ, ಅಂದರೆ ಕ್ವಾರ್ಟರ್ ಬಿಟ್ ವ್ಯಾಲ್ಯೂಗೆ ತಗೊಳುತ್ತೆ. ಸೊ ಹಾಗಾಗಿ ನಾವು ಇದನ್ನು ಈ ಹೆಸರಿಂದ ಕರೆಯೋಕ್ಕೆ ಮುಂಚೆ ಒಂಚೂರು ಯೋಚನೆ ಮಾಡಬೇಕು. ಕಮಾನ್, ಅಲ್ಲಿ ಬರೋಣ. ಓಕೆ, ಸೊ ಈಗೇನಾಗುತ್ತೆ, 60 ಬೀಟ್ಸ್ ಪರ್ ಮಿನಿಟ್. ಓಕೆನಾ? 4 ಅಂತ ಇದೆ. 60 ಬೀಟ್ಸ್ ಪರ್ ಮಿನಿಟ್ ಅಂತಂದರೆ ಈ ಮೇಲ್ಗಡೆ ಏನಿದೆ ಇದು, ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಆವರ್ತ ಅಂತ ಒಂದು ಪದ ಇದೆ ನಮ್ಮಲ್ಲಿ. ಒಂದು ಸೈಕಲ್ ಎಷ್ಟಿರುತ್ತೆ ಅಂತ ಆವರ್ತ, ಅದನ್ನು ಸೈಕಲ್ ಅಂತಾರೆ, ಬಾರ್ ಅಂತಾರೆ ವೆಸ್ಟರ್ನಲ್ಲಿ. ಸೇಮ್, ಎರಡು ಸೇಮ್ ವರ್ಡ್. ಒಂದು ಸೈಕಲ್, ಒಂದು ಬಾರ್. ಓಕೆನಾ? ಒಂದು ಕಂಪೋಸಿಷನಲ್ಲಿ ಎಷ್ಟು ಬಾರ್ ಇರುತ್ತೆ, ಒಂದು ಫ್ರೇಸ್ ಮುಗಿಯೋಷ್ಟರಲ್ಲಿ ಅನ್ನೋದು ಬೇರೆ ವಿಷಯ. ಆದರೆ ಒಂದು ಬಾರಲ್ಲಿ ಎಷ್ಟು ನೋಟ್ ಇರುತ್ತೆ ಅನ್ನೋದ್ರ ಮೇಲೆ ಆ ಮ್ಯಾಟ್ರಿಗೆ ಇದು ಬರುತ್ತೆ. ಆ ಒಂದು ಬಾರಲ್ಲಿ ಎಷ್ಟು ಬೀಟ್ ಇರುತ್ತೆ ಅನ್ನೋದು ಈ ಮೇಲ್ಗಡೆ ವ್ಯಾಲ್ಯೂ. ಇದು ಆ ಬೀಟು ಎಷ್ಟು ಸಮಯ ಸೌಂಡ್ ಮಾಡಬೇಕು ಅಂತ. ಓಕೆನಾ? ಅರ್ಥ ಆಯ್ತಾ? ಸೊ ಈ ಎರಡು ಕಾನ್ಸೆಪ್ಟ್ ಅರ್ಥ ಆಗೋದ್ರೆ, ಸೊ 4 ಅಥವಾ 3 ಅಲ್ಲಿ ಅಲ್ಲಿ ಈ ಬಾರಲ್ಲಿ ನಾಲ್ಕು ಬೀಟ್ ಇರಬೇಕು. ಟೆಂಪೋ ವ್ಯಾಲ್ಯೂದು. Again, this refers to tempo value. ಓಕೆನಾ? 3 ಅಂದರೆ ಒಂದು ಬಾರಲ್ಲಿ ಮೂರು ಬೀಟ್ ಇರಬೇಕು. ಅರ್ಥ ಆಯ್ತಾ? ಇದು ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ, ನಮ್ಮ ಪದ್ಧತಿಗೂ ವೆಸ್ಟರ್ನ್ ಪದ್ಧತಿಗೂ ಇಲ್ಲೇ ವ್ಯತ್ಯಾಸ ಕಾಣಿಸೋದು. ಓಕೆನಾ? ನಾವು ಕ ಕಿ ಟ ಕ ಕ ಧಿ ನ ಕ ಕಿ ಟ ಕ ಕ ಧಿ ನ 1 2 3 1 2 3 1 2 1 2 3 4 1 2 3 4 ಏನೇನು ಹಾಕ್ತೀವಿ ಅದ್ರದ್ದು ವ್ಯಾಲ್ಯೂ ಇದಾಗಿರುತ್ತೆ. ಓಕೆನಾ? ಅದೇ ವೆಸ್ಟ್ರನ್ನಲ್ಲಿ ನಾವಿಲ್ಲೇನು ಅನ್ಕೋತೀವಿ, ಒಂದು ಬೀಟ್ ಅಂತ, ಅದ್ರದ್ದು ಡೆಫಿನಿಷನ್ ಬೇರೆ. ಇದು ಆ್ಯಕ್ಚುಲಿ ಒಂದು ಬೀಟು ಇದ್ರ ವ್ಯಾಲ್ಯೂ ಕ್ವಾರ್ಟರ್.
ನೋಟ್. ನಾವಿಲ್ಲಿ ಒಂದು ನೋಟ್ ಅಂದರೆ ನಮಗೆ ಒಂದು ಬೀಟ್ ಲೆಕ್ಕ, ಆದರೆ ಅಲ್ಲಿ ಈ ನೋಟ್ ಏನಿದೆ ಇದು ಕ್ವಾರ್ಟರ್ ಆಫ್ ಅ ಬೀಟ್. ಸೊ ಒಂದು ಬೀಟ್ ಏನಿದೆ ಕ್ವಾರ್ಟರ್ ಆಫ್ ಅ ನೋಟ್. ಓಕೆ, ಒಂದು ನೋಟ್ ಹೋಲ್ ನೋಟ್ ಅಂದರೆ ಏನು ಲೆಕ್ಕ ಅಂದರೆ ವೆಸ್ಟರ್ನಲ್ಲಿ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ಗೆ ಅವರು ಹೋಲ್ ಅಂತ ಕರೀತಾರೆ. ನಾವೇನು ಮಾಡ್ತೀವಿ, ಈ ಡಿಸ್ಟೆನ್ಸ್ಗೆ ಎಷ್ಟು ಬೀಟ್ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ನಮ್ಮ ಲೆಕ್ಕಕ್ಕೆ ಇದು ಹೋಲ್. ಓಕೆ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕಲ್ ಏನೇ ತೊಗೊಂಡ್ರು ಇದೇ ನಮ್ಗೆ ಹೋಲ್. ಒಂದು ನೋಟ್. ಆ ನೋಟ್ದು ವ್ಯಾಲ್ಯೂ ಏನಿರುತ್ತೆ ಅಂತಂದರೆ ನಮ್ಮ ಲಯಕ್ಕಿರುತ್ತೆ. ಆದರೆ ಇಲ್ಲಿ ಹೋಲ್ ಅಂದರೆ ಇದು ಇಲ್ಲೇನಾಗುತ್ತೆ, ಹಾಫ್ ಮತ್ತು ಎರಡು ಭಾಗ ಆಯಿತು, ಇಲ್ಲಿ 4 ಭಾಗ ಆಯಿತು. 1 2 3 4. ಈ ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂ ಬಂದು, that's why this is called quarter note beat. ಒಂದು ಬೀಟ್ ಅಂದರೆ ಕ್ವಾರ್ಟರ್ ನೋಟು. ನಮಗೆ ಇದರಲ್ಲಿ ನಮಗಿದೆ ಹೋಲ್ ನೋಟು ಇಂಡಿಯನ್ ಕ್ಲಾಸಿಕ್ ಸ್ಟೈಲ್. ಸೊ ಇಲ್ಲಿ ಹೋಲ್ ನೋಟ್ ಅಂದರೆ ಇದು ವೆಸ್ಟರ್ನಲ್ಲಿ ಹೋಲ್ ನೋಟ್ ಅಂದರೆ ಅಲ್ಲಿ ಏನಾಯಿತು, ವೆಸ್ಟರ್ನಲ್ಲಿ 1 2 3 4 ಅಂತ ಆಯಿತು. ಓಕೆನಾ, ಈಗ ಬರೋಣ. 8 ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನಿದೆ 4 4 ಅಂತ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇದು 4 8 ಅಂತ ತಗೊಳ್ಳೋಣ. ಈಗ ಈ 8 ಮತ್ತು ಈ 4ದು ವ್ಯಾಲ್ಯೂ ಹೇಳಿದ್ನಲ್ಲ ಆಗಲೇ, ಇದೇನು ಹೇಳುತ್ತೆ, ಒಂದು ನೋಟು ಬೀಟು, ಆ ಬೀಟಲ್ಲಿ ಎಷ್ಟು ಹೊತ್ತು ಸೌಂಡ್ ಮಾಡಬೇಕು ಅಂತ ಹೇಳುತ್ತೆ. ಅಲ್ಲಿಗೆ 4 8 ಅಂದರೆ ಇಲ್ಲೇನು ಬರೀತೀರ ನೀವು, ಅರ್ಥ ಏನಂದರೆ ಈ ಕ್ವಾರ್ಟರ್ ನೋಟು ಟೆಂಪೋ ವ್ಯಾಲ್ಯೂ, ಇದು ಟೆಂಪೋ ವ್ಯಾಲ್ಯೂ. ಈ ಟೆಂಪೋ ವ್ಯಾಲ್ಯೂ ಏನಿದೆ, ಫಾರ್ ಎಕ್ಸಾಂಪಲ್ 60 ಅಂದರೆ ಇದು 1 ಸೆಕೆಂಡು. ಈಗ ಈ ನೋಟ್ ಅಂದರೆ ಇದ್ರದ್ದು ಹಾಫ್ ವ್ಯಾಲ್ಯೂ, ಇದ್ರದ್ದು ಹಾಫ್ ವ್ಯಾಲ್ಯೂ ಅಂದರೆ ಟೆಂಪೋದು ಡಬಲ್ ವ್ಯಾಲ್ಯೂ. ಲಿಟ್ರಲಿ ಅದು ಮೀನಿಂಗ್ ಬರೋದು ಹೇಗೆ ಅಂದರೆ ಇದು ಈ ಥರ. ಓಕೆನಾ, ಅವಾಗ ಏನಾಗುತ್ತೆ, ಈ 60 ಇರೋ ಜಾಗದಲ್ಲಿ ಇದು 120 ಕೇಳಿಸುತ್ತೆ. ಓಕೆನಾ, ನಾವು ಈಗ ಬರೋಣ ಆ್ಯಕ್ಚುಯಲ್ ವಿಷಯ ಏನಕ್ಕೆ ಈ ಟಾಪಿಕ್ಕು ಹಿಂಗೆ ಶುರು ಮಾಡಿದೆ ಅಂತ. ನಾವು ಜನರಲಾಗಿ ಹೇಳೋ ಟರ್ಮಿನಲ್ಲಿ ಏನು ಹೇಳ್ತೀವಿ, 6 8 ಅಂತೀವಿ ರೂಪಕಕ್ಕೆ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗಿದ್ರೆ ಒಳ್ಳೆ ಗೊತ್ತಿರುತ್ತೆ ಅಂತ ಅರ್ಥ ಆಯ್ತು ಇಲ್ಲಿ. ಓಕೆ, ಅಂದರೆ ನಮ್ಮ ರೂಪಕ ತಾಳ 1 2 1 2 3 4. ಸೊ ದಟ್ ಶುಡ್ ಬಿ
ಇದು ಇದ್ರದ್ದು ಎರಡನೇ ಕಾಲ ಅನ್ಸ್ಕೋಬೋದು ಅಷ್ಟೆ. ಲೈಕ್ ಇದ್ರದ್ದು ಎರಡನೇ ಕಾಲ ಬರೆದ್ರೆ ನಾನು ನಾಲ್ಕು 2 6 ಇದು ರೂಪಕ ತಳ. ಎರಡನೇ ಕಾಲ. ಓಕೆ, ಇದು ಅರ್ಧ ಬೀಟ್ ಅಷ್ಟೇ. ಇದು ಅರ್ಧ ಬೀಟ್, 1 ಬೀಟ್ ಅಲ್ಲ, 1 ಬೀಟ್ ಅಂದರೆ ಕ್ವಾರ್ಟರ್ ನೋಟು. ಇಲ್ಲಿಗೆ ಇದು 8th ನೋಟು. ಅರ್ಥ ಆಯ್ತಾ? ಈಗ ಇದನ್ನು ನಾವು 6/8 ಅಂದರೆ ಏನು ತಪ್ಪಾಗುತ್ತೆ ಅಂತ ಗೊತ್ತಾಯ್ತಾ? ಇಲ್ಲಿಗೆ ರೂಪಕ ತಾಳಕ್ಕೆ ನಾವು 6/4 ಹೇಳಬೇಕು. ಹಾಗೆ ಮಿಶ್ರ ಏನು ನಮ್ಮದು? 1 2 3 1 2 3 4 ಏನಾಗಬೇಕು? ದಟ್ ಈಸ್ ಆಲ್ಸೋ ಎಗೈನ್ ಎಲ್ಲ ಈಕ್ವಲ್ ಆಗಿ ನಮ್ದು ಏನು ಟೆಂಪೋ ಇರುತ್ತೆ ಆ ಟೆಂಪೋ ಬೀಟ್ ಹೇಳಿರಬೇಕು. ಆ ಟೆಂಪೋ ಬೀಟ್ದು ಅರ್ಧ ಬೀಟ್ ಹೇಳಲ್ಲ. ವೆನ್ ಯು ವಾಂಟ್ ಟು ರೆಪ್ರೆಸೆಂಟ್ ಟೆಕ್ನಿಕಲಿ, ಲಾಜಿಕಲಿ ಮ್ಯಾಚ್ ಆಗಬೇಕು. LHS ಶುಡ್ ಬಿ ಈಕ್ವಲ್ ಟು RHS. ಓಕೆನಾ? ಈಗ ಇದನ್ನು 7/4 ಅಂತ ಬರೆದ್ರೆ ಮಿಶ್ರ ಆಗುತ್ತೆ. 7/8 ಅಂತ ಬರೆದ್ರೆ ಎರಡನೇ ಕಾಲ ಮಿಶ್ರ ಅಷ್ಟೇ, ಇನ್ನೇನಿಲ್ಲ. ಬಟ್ ಹಂಗೆ ಅನ್ಬೇಕಷ್ಟೆ. ಈಗ 4 ಆಯಿತು, ಇನ್ನು 3 ಹಿಂಗೆ ಬರೀತೀರ. ಎಲ್ಲಿಗೆ ಬಂತಿದು? ಈ 3 ಬೀಟ್ಗಷ್ಟೇ ಬಂತು. ಈ 3 ಬೀಟ್ಗಲ್ಲ, ಈ 3 ಬೀಟ್ ಅರ್ಧಕ್ಕೆ ಬಂತಿದ್ದು. ಇದು ಇಲ್ಲೊಂದು ಬರುತ್ತೆ ಪುನಃ. 14 ನೋಟ್ ಆಗುತ್ತೆ. ಅಲ್ಲಿಗೆ 7 ನೋಟ್ ಇರಬೇಕಾಗಿ ಜಾಗದಲ್ಲಿ 14 ನೋಟ್ ಆಗುತ್ತೆ ನೀವು 7/8 ಅಂತ ಬರೆದ್ರೆ. ಎಗೈನ್ ಇದು ಟೆಂಪೋ ಬೇಸ್ ಆಗಿರೋದ್ರಿಂದ, ಇದಿಷ್ಟು ಟೆಂಪೋ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾನು ನನ್ನ ಕಂಪೋಸಿಷನ್ ಈ ಟೆಂಪೋಲಿದೆ. ಆ ಟೆಂಪೋ ವ್ಯಾಲ್ಯೂ 60 ಅಂತ ಅಂದ್ಕೊಳ್ಳೋಣ. 60ಗೆ 7/4 ಬರೆದ್ರೆ ಹೆಂಗಿರುತ್ತೆ, 7/8 ಬರೆದ್ರೆ ಹೆಂಗಿರುತ್ತೆ? ಟೆಕ್ನಿಕಲಿ ನೋಡ್ಬೋಣ ಅಲ್ವಾ? 7/4 ಬರೆದ್ರೆ ಹಿಂಗಿರುತ್ತೆ. ಅಂದರೆ 1 2 3 4 5 6 7 ತಾಳ. ಓಕೆ, ಆದರೆ 7/8 ಬರೆದ್ರೆ ಎಗೇನ್ ಮೇಜರ್ ಚೇಂಜ್ ಆಗ್ತಿಲ್ಲ ಇಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಟೆಂಪೋ 60 ಇದೆ. 1 ಸೆಕೆಂಡ್ಗೆ ಅರ್ಧ ಬೀಟ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡಲ್ಲಿ ಅರ್ಧ ಬೀಟ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡಲ್ಲಿ ಅರ್ಧ ಬೀಟ್ ಬರಿತಾ ಇದ್ದೀನಿ. ಇದು ಲಿಟ್ರಲ್ ಮೀನಿಂಗ್ ಅದರದ್ದು. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಇದು ಹಿಂಗಾಗುತ್ತೆ ಅವಾಂತರ. ಬಟ್ ನಾವು ಮಾತಾಡ್ಬೇಕಾದ್ರೆ 7/8 ಅಂದಿದ ತಕ್ಷಣ ನೀವೀಗ ನುಡಿಸ್ಬೇಕಾದ್ರೆ ಲಿಟ್ರಲಿ ಹೆಂಗೆ ನುಡಿಸ್ಬೇಕು ಗೊತ್ತಾ? ಇದನ್ನು
1 ಬೀಟ್ ನುಡಿಸಿದ್ರೆ ಇದನ್ನು ಅರ್ಧ ಬೀಟ್ ನುಡಿಸ್ಬೇಕು, ಸ್ಟಕ್ಯಾಟೋ ಥರ ನುಡಿಸ್ಬೇಕು. 7/8 ಅನ್ನೋಕ್ಕೆ ಸಾಧ್ಯನಾ ಮಿಶ್ರ ಚಾಪುನ? ಸೊ ಇದು ಯಾಕೆ ಇಂಪಾರ್ಟೆಂಟು ಅಂದರೆ 7/8 ಯಾಕೆ ಅನ್ನೋಕ್ಕಾಗಲ್ಲ ಅಂದರೆ ಈ 60 BPMಗೆ ನಾನು ಇದು ವ್ಯಾಲ್ಯೂ ಇದಲ್ಲ. ಸೊ ಈ ಗೊಂದಲಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅದರದ್ದು ರಿಯಲ್ ಮೀನಿಂಗ್ ಅರ್ಥ ಮಾಡಿಕೊಂಡ್ರೆ, ನಾನು 60 ಟೆಂಪೋ ಹಾಕ್ಬಿಟ್ಟು ಡಾದಲ್ಲಿ ಅಂದ್ಕೊಳ್ಳಿ, ನಾನು ಪ್ರೋಗ್ರಾಮಿಂಗಿಗೋ ಇಲ್ಲ ಲೈವ್ ನಾನು 60 BPM ಹಾಕ್ಕೊಂಡು ನಾನು ಒಂದು ಕಂಪೋಸಿಷನ್ ಮಾಡಿರ್ತೀನಿ, ಏನೋ ಒಂದಿರುತ್ತೆ. ಸೊ ನಾನು ಇನ್ನೊಂದು ಆರ್ಟಿಸ್ಟ್ನ ಹೈರ್ ಮಾಡಿ 60 BPMಗೆ ನುಡಿಸ್ತೀನಿ ಅಂತ ಮಿಶ್ರ ಚಾಪು ಅಂತ ಹೇಳಿದ್ರೆ, ನಾನು ಅವ್ರು 7/8 ಅನ್ಕೊಂಬಿಟ್ಟು ನುಡಿಸಿದ್ರೆ 7/8 ಅಂತ ಹೇಳಿದ್ರೆ ಇಲ್ಲಿ ಅರ್ಥನೇ ಚೇಂಜ್ ಆಗೋಗುತ್ತೆ. ಇದ್ರದ್ದು 7/4 ಅದು, ಬಿಕಾಸ್ ದಿಸ್ ಈಸ್ ಸಬ್ಜೆಕ್ಟೆಡ್ ಟು ದಿಸ್ ಟೈಮ್. ಈ 4 ಅನ್ನೋದಿದೆಯಲ್ಲ ರೆಫರ್ಸ್ ಟು ಟೈಮ್, 8 ಅನ್ನೋದಿದೆಯಲ್ಲ ರೆಫರ್ಸ್ ಟು ಟೈಮ್. ಸೊ ಇದು ಸಬ್ಜೆಕ್ಟೆಡ್ ಟು ಟೈಮ್ ಆಗಿರೋದ್ರಿಂದ ಈ ನಂಬರ್ ವೇರಿ ಆದರೆ ಟೈಮ್ ವೇರಿ ಆಗೋಕ್ಕೆ ಶುರುವಾಗೋಗುತ್ತೆ. ಹಾಗಾಗಿ ಇದು 7/8 ಅಲ್ಲ 7/4 ಆಗಬೇಕು. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂದರೆ, ಇಲ್ಲ ನಮ್ಮದೊಂದು ಸಿಸ್ಟಮ್ ನಮ್ಗೆ ಹಂಗೆ ಅರ್ಥ ಆಗೋಗುತ್ತೆ, ನಾವು ಮಾಡ್ಕೋತೀವಿ ಅಂದರೆ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ವೇ, ಓನ್ ಲಿಬರ್ಟಿ ಟು ಡೂ ವಾಟ್ ಎವರ್ ದೇ ವಾಂಟ್. ಓಕೆ, ಈ ಥರ ಮಿಸ್ಇಂಟರ್ಪ್ರಿಟೇಷನ್ ಆಗುತ್ತೆ. ನಾವು ಯಾರು ವೆಸ್ಟರ್ನ್ ನೋಟ್ಸೋರಿಗೆ ಹೋಗ್ಬಿಟ್ಟು 7/8 ನೋಟ್ಸ್ ಕೊಡ್ತೀನಿ ಅಂತಂದರೆ ಮೈಂಡಲ್ಲಿ ಬರೋದು ಈ ನೋಟೇ ಹೊರತು ಈ ನೋಟಲ್ಲ. ಸೊ ಈ ನೋಟು ಟೆಂಪೋನ ರೆಫರ್ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮ ಮೈಂಡಲ್ಲಿರೋ ಈ ನೋಟು ನಮ್ಮ ಪ್ರಕಾರ ಟೆಂಪೋನ ರೆಫರ್ ಮಾಡ್ತಿರುತ್ತೆ. ಬಟ್ ದಿಸ್ ಈಸ್ ನಾಟ್ ಟೆಂಪೋ, ದಿಸ್ ಈಸ್ ಡಬಲ್ ಟೆಂಪೋ. ಸೊ ಹಾಗಾಗಿ ಅದನ್ನು ಸ್ಟ್ಯಾಂಡರ್ಡಾಗಿ ಹೇಳಕ್ಕೆ ಬರಲ್ಲ. ನೀವು ಸೆಕೆಂಡ್ ಸ್ಪೀಡ್ ಮಾಡಬೇಕಂದ್ರೆ ಇದನ್ನು ಬರೆದು ಡಬಲ್ ಟೆಂಪೋ ಮಾಡಿ ಕೊಡ್ಬೋದು ಅಷ್ಟೇ. ಆದರೆ ಸೂಕ್ತವಾದ ವಿಧಾನ ಅಂದರೆ ಮಿಶ್ರ ಅಂತ ಬಂದಾಗ 7/4 ಅಂತ ಹೇಳೋದು, ಖಂಡ ಅಂತ ಬಂದಾಗ 5/8 ಬದಲು 5/4 ಹೇಳೋದು. ನಮ್ಮ ಭಾರತೀಯ ಪದ್ಧತಿಯ ತಾಳ ಪ್ರಮಾಣನ, ಅಕ್ಷರ ಪ್ರಮಾಣನ ವೆಸ್ಟರ್ನ್ಗೆ ಕನ್ವರ್ಟ್ ಮಾಡಿ ಹೇಳ್ಕೊಳ್ಳೋಕ್ಕೆ ಇರೋ ಸೂಕ್ತವಾದ ವಿಧಾನ ಇದು. ಓಕೆನಾ? 6/8 ಮತ್ತು 3/4ಗೆ ಸಾಮ್ಯತೆ ಹೆಂಗಾಗುತ್ತೆ ಅಂದರೆ ಇಲ್ಲಿ ವರ್ಕ್ ಆಗುತ್ತೆ. ಯಾಕೆ ಅಂದರೆ ಅವಾಗ ಇದೇನಾಗಬೇಕಾಗುತ್ತೆ ಗೊತ್ತಾ? ಆ ಪ್ರಕಾರ ಹೋದರೆ ಇಲ್ಲಿ ಹೆಂಗೆ 3, 4, 6, 8 ಆಯಿತು, ಹಾಗೆ ಇಲ್ಲಿ ಇದು 14/8 ಆಗಬೇಕು. ಓಕೆನಾ? ಆವಾಗ ಮಾತ್ರ ನಾವು ಹೇಳೋದು ಜನ್ರಲಾಗಿ ಹೇಳ್ತಾ ಇರೋದು ವರ್ಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, 6/8 ನೋಟ್ಸ್ ಇರುತ್ತೆ, 3/4 ನೋಟ್ಸ್ ಇರುತ್ತೆ, ಮ್ಯಾಚ್ ಆಗುತ್ತೆ. ಓಕೆನಾ? ಇವೆರಡು ಈಕ್ವಲ್ ಆಗುತ್ತೆ ಒಂದು ಬಾರ್ ಒಳಗಡೆ. 6/8 ಬಾರ್ ಹೋದ್ರಿ. ಎಗೇನ್ ಟೆಂಪೋ ವಿಷಯ ಬಂದಾಗ ಇಲ್ಲಿ ಇದು ಟೆಂಪೋ 60 ಅಂದ್ಕೊಂಡ್ರೆ 3/4ಗೆ ಇದೇನಾಗುತ್ತೆ 1N 2N 3N 1 2 3. ಸೊ ಈ ಡಿಫ್ರೆನ್ಸು. ಸೊ ಈ 3/4ಗೆ 6/8 ಈಕ್ವಲ್ ಆಗುತ್ತೆ. ಹಂಗಂತ ನಮ್ಮ ಮಿಶ್ರ ಅಂದ ತಕ್ಷಣ 7/4 ಮಿಶ್ರ ಅಂದ ತಕ್ಷಣ 7/8 ಆಗಲ್ಲ. ಖಂಡ ಅಂದರೆ 5/8 ಆಗಲ್ಲ. ಓಕೆ, ಸೊ ಇದು ರೀಸನ್ ಯಾಕೆ ಆಗಬರಲ್ಲ ಅಂತ ಅನ್ನೋಕ್ಕೆ ಅದ್ರ ರೀಸನ್. ಇಲ್ಲ 10/8 ಅನ್ಬೇಕು ಆ ಥರ ಹೇಳಬೇಕು ಅಂದರೆ.
ಸೊ ಇದು 14 8 ಮಾಡಬೇಕು, ಆಗ ವರ್ಕ್ ಆಗುತ್ತೆ. ಸೊ ಆ ಥರ ಕಾಂಪ್ಲೆಕ್ಸ್ ಎಲ್ಲ ಮಾಡೋ ಬದಲು ನಾವೇನಾದ್ರು ರೆಕಾರ್ಡಿಂಗಲ್ಲಿ ಯೂಸ್ ಮಾಡಬೇಕು ಅಂದಾಗ ಬೆಸ್ಟ್ ವೇ ಅಂತಂದರೆ ನಮ್ಮ ಮೆಟ್ರೋನಾಮ್ನ ನಾವು 7/4ಗೆ ಇಟ್ಕೊಂಡು, ಓಕೆನಾ, ಇಲ್ಲಿ ಅದಕ್ಕೆ ತಾಳ ಮಾಡುವಾಗ 1 2 3 1 2 3 4ಗೆ ಇಲ್ಲೊಂದು ಸ್ಟ್ರೋಕು, ಇಲ್ಲೊಂದು ಸ್ಟ್ರೋಕು, ಇಲ್ಲೊಂದು ಸ್ಟ್ರೋಕು, ಇಲ್ಲೆಲ್ಲ ಶೇಕರ್ಸ್ ಹಾಕಿದ್ರೆ ಆಗ ಅದರ ರಿಯಲ್ ಮೀನಿಂಗ್ ಗೊತ್ತಾಗುತ್ತೆ. ನೀವು 7/8 ಮಾಡಿದ ತಕ್ಷಣ ಇದೇನಾಗುತ್ತೆ ಅಂದರೆ ಇದು ಸೊ ಇದೆಲ್ಲ 8th ನೋಟ್. ಡಬಲ್ ಟೆಂಪೋ ಹೋಗಕ್ಕೆ ಶುರುವಾಗುತ್ತೆ. ಇದು ಟೆಂಪೋ ಇದ್ದಿದ್ದು ಸೇಮ್, ಇದು 60 ಅಂದರೆ ಇದು 120 ಥರ ಕೇಳಿಸುತ್ತೆ. ಇದು 60. ಸೊ ಇದೇಪ್ಪ ಡಿಫ್ರೆನ್ಸು. ಇಷ್ಟೇ, ಸುಮ್ಮನೆ ಹೇಳ್ತಾ ಹೋದ್ರೆ ನಾನು ನಿಧಾನಕ್ಕೆ ಹೇಳ್ತಿದ್ದೆ, ಯಾಕೆಂದರೆ ಅದು ಒಂದೊಂದೇ ಕ್ಲೀನಾಗಿ ಅರ್ಥ ಆಗಲಿ ಅಂತ. ಸೊ ಹೋಪ್ ಥಿಂಗ್ಸ್ ಆರ್ ಕ್ಲಿಯರ್, ಓಕೆನಾ. ಸೊ ವೆನ್ ವಿ ಹ್ಯಾವ್ ಟು ರೆಫರ್ ತಾಳ ಅಂದಾಗ ಈ ಥರ ಬೀಟ್ಸು, ಬಾರ್ಸು ಮತ್ತು ಟೈಮ್, ಇದನ್ನು ಟೈಮ್ ಸಿಗ್ನೇಚರ್ ಅಂತಲೇ ಅದಕ್ಕೆ ಕರೆಯೋದು. ಸೊ ದಿಸ್ ರೆಫರ್ಸ್ ಟು ಟೈಮ್, ದಿಸ್ ಈಸ್ ಬೇಸ್ಡ್ ಆನ್ ಟೈಮ್, ನಾಟ್ ಓನ್ಲಿ ಬೈ ಕೌಂಟ್. ಸೊ ವೆನ್ ಟೈಮ್ ವೇರೀಸ್ ದಟ್ ಹೋಲ್ ಥಿಂಗ್ ಚೇಂಜಸ್. ಸೊ ಹಾಗಾಗಿ ಕೇರ್ಫುಲ್ಲಾಗಿ, ಇದು ಟೈಮ್ ರೆಫರೆನ್ಸ್ ಇರೋದ್ರಿಂದ 7/4 7/8 ಸ್ಪೀಡ್ ಚೇಂಜ್ ಆಗೋಗುತ್ತೆ. ಸೊ ಬೆಟರ್ ಯೂಸ್ ಟೆಂಪೋ ವ್ಯಾಲ್ಯೂ, ಟೈಮ್ signature for Indian rhythm ಫೈನ್. ಥ್ಯಾಂಕ್ ಯು ಸೋ ಮಚ್. ಸೊ ಟೈಮ್ ವ್ಯಾಲ್ಯೂ ವೇರಿ ಆಗೋದ್ರಿಂದ ನಮ್ಮ ಒರಿಜಿನಲ್ ಟೆಂಪೋ ಬೀಟ್ ಏನಿರುತ್ತೆ ಆ ಬೀಟಿಗೆ ಅದು ಕರೆಕ್ಟಾಗಿ ಮೀನಿಂಗ್ ಕೊಡದೇ ಇರೋದ್ರಿಂದ, ಸೊ ಈ ಥರ 7/8 5/8 6/8 ಎಲ್ಲ ಬಂದಾಗ ನಮ್ಮ ತಾಳ ಪ್ಯಾಟ್ರನ್ ಏನಿರುತ್ತೆ, ತಾಳ ಪ್ಯಾಟ್ರಲ್ಲಿ ಎಷ್ಟು ಅಕ್ಷರ ಬೇಕು ನಮಗೆ. ಅಕ್ಷರ ಅಂದರೆ ಇನ್ನೊಂದು ಬೇರೆ ಕಾನ್ಸೆಪ್ಟ್ಗೆ ಹೋಗ್ಬಿಡ್ತಾರೆ. ಒಂದೊಂದು ಬೀಟ್ಗೆ 5 6 ತ್ರಿಶ್ರ, ಚತುಶ್ರ, ಖಂಡ, ಅದಕ್ಕೆ ಹೆಂಗೆ ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಡಾನಲ್ಲಿ ಇದೇ ಮಾಡೋಕ್ಕಾಗಲ್ಲ, ಓಕೆನಾ. ಅಲ್ಲಿ ಮೆಜರ್ ಹೆಂಗೆ ತೊಗೋಬೇಕು ಅಂತಂದರೆ, ನಾವು ಅದನ್ನ ಈ 1 ಬಾರ್ ಅಂತಂದರೆ 1 2 3 4 5 6 7 8 9 10 11 12 13 14 15 16 17 18. ಈಗ ಒಂದು ಬಾರ್ ಒಳಗಡೆ 4 ಬೀಟ್ ಇರ್ತದೆ, ಅಥವಾ 7 ಬೀಟು. ಫಾರ್ ಎಕ್ಸಾಂಪಲ್ ಖಂಡನೇ ತಗೊಳ್ಳೋಣ, 1 2 3 4 5 6 7. ಮಿಶ್ರಕ್ಕೆ ಒಂದೊಂದು ಬೀಟ್ ಒಳಗಡೆ ಇಲ್ಲಿ ತ್ರಿಶ್ರ ಹಾಕೊಳಕ್ಕೆ ಶುರು ಮಾಡಿದೆ, 1 2 3 1 2 3 1 2 3 1 2 3 1 2 3 ಅಂತ. ಇದನ್ನು ನಾನು
3 ಸ್ಟೆಪ್ಸ್ ಅಂತ ಡಿವೈಡ್ ಮಾಡಬೇಕು ಡಾದೊಳಗಡೆ. ಅಂದರೆ ಥಿಯರಿಟಿಕಲ್ಲಾಗಿ ಮ್ಯಾಥಮೆಟಿಕಲ್ಲಾಗಿ ಡಾ ಇದು ಅಂತಲ್ಲ, ಯಾಕಂದರೆ ವೆಸ್ಟರ್ನ್ ಮ್ಯೂಸಿಕ್ ನಿಂತಿರೋದೇ ಮ್ಯಾಥಮೆಟಿಕಲ್ ಥಿಯರಿ ಮೇಲೆ. ಓಕೆನಾ? ಆ ಟೈಮ್ ಮೇಲೆ, ಟೈಮು ಇಲ್ಲಿ ನಮಗೆ ಬೇಕಾದಂಗೆ, ಅಲ್ಲಿ ಟೈಮು ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಎಲ್ಲರಿಗೂ ಒಂದೇ ಥರ ಇರೋಂಗೆ. ಸೊ ಆ ಇದಿರೋದ್ರಿಂದ, ಮೆಜರ್ ಇರೋದ್ರಿಂದ ಟೈಮ್ ಮೆಜರ್ ಮೇಲೆ ಇದು ಹಿಂಗೆ ವರ್ಕ್ ಆಗುತ್ತೆ. ಈಗ ಇಲ್ಲಿ ಹೆಂಗೆ ಡಿವೈಡ್ ಆಗಬೇಕು, ಅದು ಹೀಗೆ ನಾವು ಆ ಥರ ಕಂಪೋಸಿಷನ್ಗೆ ನಾವು ಡಾನ ಸೆಟ್ ಮಾಡಬೇಕು ಅಂದಾಗ, ಸೊ ಹೀಗೆ ಈ ಬೀಟ್ ಎಗೇನ್ ಫರ್ದರ್ ನೀವು ಝೂಮ್ ಮಾಡಿದ್ರೆ ಆ ಒಂದು ಬೀಟ್ ಮತ್ತು 1 2 3 4 ಆಗಿ ಡಿವೈಡ್ ಆಗುತ್ತೆ. ಮತ್ತು ಅದನ್ನು ಡಿವೈಡ್ ಮಾಡ್ತೀರಂದರೆ ಮತ್ತು 1 2 3 4 ಆಗಿ ಡಿವೈಡ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಅದನ್ನು ಹೆಂಗೆ ಡಿವೈಡ್ ಮಾಡ್ತಾರೆ ಅಂದರೆ, ಒಂದು ಹೋಲ್ನ, ದಿಸ್ ಈಸ್ ಹೋಲ್, ದಿಸ್ ಕ್ಯಾನ್ ಬಿ ಡಿವೈಡೆಡ್ ಓನ್ಲಿ 1 2 3 4 ಆ ಥರ 1 2 3 4 ಹೀಗೆ ಫ್ರ್ಯಾಕ್ಷನ್ಸು. ಬಟ್ ನಮ್ಮ ಸಿಸ್ಟಮಲ್ಲಿ ನಾವು ಖಂಡನಡೆ ತಗೊಂಬಿಟ್ಟು ಕಂಪೋಸಿಷನ್ ಮಾಡ್ತೀವಿ ಅಂತಂದರೆ, ಸೊ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ನಮ್ಮ ಮ್ಯೂಸಿಕಲ್ಲಿ ನಮ್ಮದೇ ಆದ ಒಂದಷ್ಟು ವಿಶೇಷತೆಗಳಿದ್ದಾವೆ ಕರ್ನಾಟಿಕಲ್ಲಿ. ವೆಸ್ಟರ್ನಲ್ಲಿ ಅದರದ್ದೇ ಆದ ಒಂದಷ್ಟು ವಿಶೇಷತೆಗಳಿದೆ. ಓಕೆನಾ? ಈ ಎಲ್ಲ ವಿಶೇಷತೆಗಳು ಅವ್ರವ್ರದ್ದು ಹೆಂಗೆಂಗಿದೆ ಅವ್ರವ್ರ ಥರ ಅದನ್ನ ಟ್ರೀಟ್ ಮಾಡಿ, ಅದರಿಂದ ಏನೇನು ದ ಬೆಸ್ಟ್ ಎತ್ಕೊಳ್ಳೋಕ್ಕಾಗುತ್ತೆ ಅದನ್ನ ಎತ್ಕೊಂಡು ನಮ್ಮ ಕೆಲಸ ಹೆಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಈ ನೋಟ್ ಟೈಮ್ ಸಿಗ್ನೇಚರ್ ವ್ಯಾಲ್ಯೂನಲ್ಲಿ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದ್ರಿಂದ ನಾವು ಆ್ಯಸ್ ಇಟ್ ಈಸ್ ಅದನ್ನು ಪಿಕ್ ಮಾಡಿ 7 8 ಅಂತ ಹೇಳೋಕ್ಕಾಗಲ್ಲ. ಸೊ ಈ ವಿಷಯಗಳು ಡೀಪಾಗಿ ಥಿಯರಿ ಓದಿಲ್ದಿರೋರಿಗೆ ಅಷ್ಟು ಗೊತ್ತಿರಲ್ಲ. ಏಕೆಂದರೆ ಇನ್ ಜನ್ರಲಾಗಿ ಏನು ನಮ್ಗೆ ಅರ್ಥ ಆಗಬೇಕು, ಕೆಲಸ ಆಗಬೇಕು, ಮುಗಿಸ್ಕೊಂಡು ಹೋಗ್ತಾ ಇರಬೇಕು ನಾವು ಅನ್ನೋ ಥರ ಇರುತ್ತಲ್ವ, ಏನೂ ಮಾಡೋಕ್ಕಾಗಲ್ಲ. ನಿಜ ಜೀವನದ ಸವಾಲುಗಳು ಹಂಗೆ ಇರೋದು ಯಾವಾಗ್ಲೂ. ಸೊ ನಮ್ಗಲ್ಲಿ ಅದನ್ನು ತಿಳ್ಕೊಳ್ಳೋಷ್ಟು ಮ್ಯಾಟ್ರು ಬೇಕಾಗಿರಲ್ಲ. ಅದು ಯಾಕೆ ಹಂಗೆ ಅಂತಾರೆ, ಅದನ್ನ 7 8 ಅಂತ ಯಾಕೆ ಅಂತಾರೆ ಅಂತ ತುಂಬ ಜನ ವೆಸ್ಟರ್ನ್ ಥಿಯರಿ ಓದಿಲ್ಲ ಅಂದರೆ ಅದು ಗೊತ್ತಿರಲ್ಲ. ವಾಟ್ ಈಸ್ 7 8 ಅಂತ. ನಾವು 7 8 ಅಂದರೆ ಏನಂತಾರೆ ಅಂದರೆ, ಇನ್ ಜನರಲ್ ಇಲ್ಲಿ ಮಾಡಿದಾಗ 8 ಬೀಟ್ ಒಳಗಡೆ 7 ಬೀಟ್ ಬರೋದನ್ನ 7 8 ಅಂತಾರೆ. ಅದಲ್ಲ, 7 8 ಅನ್ನೋ ಕಾನ್ಸೆಪ್ಟೇ ಫಸ್ಟ್ ಆಫ್ ಆಲ್ ಅದು ವೆಸ್ಟರ್ನ್ ಕಾನ್ಸೆಪ್ಟು. ನಮ್ಮಲ್ಲಿ 7 8 ಅಂತ ಕಾನ್ಸೆಪ್ಟೇ ಇಲ್ಲ. ಸೊ ವೆನ್ ಯು ಆರ್ ಗೆಟಿಂಗ್ ವೆಸ್ಟರ್ನ್ ಕಾನ್ಸೆಪ್ಟ್, ನಮಗೆ ಬೇಕಾದಂಗೆ ಅದನ್ನ ಬದಲು ಮಾಡ್ಕೊಂಬಿಟ್ರೆ ಒರಿಜಿನಲ್ ಮೀನಿಂಗ್ ಹಾಳಾಗುತ್ತೆ. ಆ ಒರಿಜಿನಲ್ ಮೀನಿಂಗ್ ಹಾಳಾದರೆ ಅದನ್ನ ಒರಿಜಿನಲ್ ಮೀನಿಂಗ್ ತಿಳ್ಕೊಂಡಿರೋರು ಇರ್ತಾರಲ್ಲ, ಅವ್ರ ಹತ್ರ ಅದನ್ನು ಮಾತಾಡಿದಾಗ ಅವ್ರು ಒಂಥರ ತಿಳ್ಕೊತಾರೆ, ನಮಗೊಂಥರ ಅರ್ಥ ಆಗಿರುತ್ತೆ. ಸೊ ಆ ಥರ ಆಗಬಾರ್ದು ಅಂತಲೇ ವೆಸ್ಟರ್ನ್ ಸಿಸ್ಟಮಲ್ಲಿ ನೊಟೇಷನ್ ಸಿಸ್ಟಮು, ಟೈಮಿಂಗು ಎಲ್ಲ ಮಾಡಿ ಏನೇ ಆದರೂ ಇಂಟರ್ಪ್ರಿಟ್ ಮಾಡೋಕ್ಕೆ, ಬರೆಯೋಕ್ಕೆ ಆಗೋ ಥರ, ಬರೆದಿರೋದನ್ನೇ ನಾವು ಪುನಃ ಹೇಳೋಕ್ಕಾಗೋ ಥರ ಮಾಡಿಟ್ಟಿದ್ದಾರೆ. ಸೊ ಅದನ್ನ ನಮ್ಮ ಬೆಸ್ಟ್ ವೇನಲ್ಲಿ ಕರೆಕ್ಟಾಗಿ ಅಡಾಪ್ಟ್ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೇಕು. ಅದಂತೂ ಅರ್ಥ ಚೇಂಜ್ ಆಗಬಾರ್ದು. ನಾಳೆ ದಿನ ನಮ್ಮ ಒಂದು ಕಂಪೋಸಿಷನ್ ನಾನು ಬರೆದಿದ್ದು ಪ್ರಪಂಚದಲ್ಲಿ ಯಾರೇ ಓದಿದ್ರು ನನಗೆ ಹೆಂಗೆ ಅನಿಸುತ್ತೆ ಅವ್ರಿಗೂ ಅದು ಹಾಗೆ ಅನಿಸ್ಬೇಕು. ನಾನು ಹೆಂಗೆ ಪ್ಲೇ ಮಾಡ್ತೀನಿ ಅವರು ಹಾಗೆ ಪ್ಲೇ ಮಾಡೋಂಗೆ ಇರಬೇಕು. ಅದನ್ನು ಏನು ಚೇಂಜ್ ಇಲ್ದಂಗೆ. ಇಟ್ಸ್ ನಾಟ್ ಲೈಕ್ ಫುಡ್ ರೆಸಿಪಿ.